ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಯುಗಾದಿ ದಿನ ಧಾರವಾಡದಲ್ಲಿ ರಕ್ತರಂಜಿತ ಘಟನೆ. ಆಸ್ತಿ ವಿವಾದಕ್ಕೆ ತಂಗಿಯನ್ನೇ ಕೊಂದ ಅಣ್ಣ. ಧಾರವಾಡ ಜಿಲ್ಲೆಯ ಅಮ್ಮಿನಭಾವಿ ಗ್ರಾಮದಲ್ಲಿ ಯುಗಾದಿ ಹಬ್ಬದ ದಿನವೇ ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ. ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದ ಕುಟುಂಬ ಕಲಹದಲ್ಲಿ ಅಣ್ಣನೇ ತನ್ನ ತಂಗಿಯನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದಂತಹ ದಾರುಣ ಘಟನೆ ನಡೆದಿದೆ. ಮೃತ ಮಹಿಳೆಯನ್ನ ಶಿವಲೀಲಾ ಸಂಗೊಳ್ಳಿ ಎಂದು ಗುರುತಿಸಲಾಗಿದ್ದು, ಆರೋಪಿಯನ್ನ ಹನುಮಂತಣ್ಣ ಎಲೆಬಾಳ ಎಂದು ತಿಳಿದು ಬಂದಿದೆ. ಯುಗಾದಿ ಪಾಡ್ಯ ದಿನ ಇಬ್ಬರು ತಮ್ಮ ಕುಟುಂಬದ 6 ಎಕರೆ ಜಮೀನಿನಲ್ಲಿ ಭೂಮಿ ಪೂಜೆಗೆ ತೆರಳಿದ್ದ ವೇಳೆ ಪಾಲು ವಿಚಾರವಾಗಿ ವಾಗ್ವಾದ ಉಂಟಾಗಿದೆ. ಈ ವಾಗ್ವಾದ ಕ್ಷಣಾರ್ಧದಲ್ಲೇ ವಿಕೋಪಕ್ಕೆ ತಿರುಗಿ ಕೋಪಗೊಂಡ ಅಣ್ಣ ತಂಗಿಯ ಮೇಲೆ ದಾಳಿ ನಡೆಸಿ ಕ್ರೂರವಾಗಿ ಕೊಲೆಗೈದಿದ್ದಾನೆ. ಇವತ್ತು ರೀ ಘಟನೆಯಿಂದ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಯುಗಾದಿಯಂತಹ ಹಬ್ಬದ ದಿನವೇ ನಡೆದಂತಹ ಈ ದಾರುಣ ಘಟನೆ ಜನರಲ್ಲಿ ಬೆಚ್ಚಿ ಬೀಳುವಂತೆ ಮಾಡಿದೆ. ಏನಂತ ಹೇಳಿದ್ರೆ ಹಂಚ್ಕೊಂಡಿದ್ರೆ ಏನಿಲ್ಲ ಹಂಗ ಇಲ್ಲಿ ಅವ್ರ ಮನಿ ಬೇರೆ ನಿಮ್ಮ ಮನಿ ಬೇರೆ ಇದ್ರಲ್ಲ ಎಲ್ಲ ಕರಿ ಫೋನ್ ಕರಿ ಎಷ್ಟು ಹೊಲ ಒಟ್ಟ ಊರಲ್ಲ ನಿಮ್ಮ ಮಾವನ್ ಅವ್ರು 4 ಎಕರೆ 6 ಎಕರೆ ಆಮೇಲೆ ಮಾತಾಡ್ಸ ಅವನ ಅಷ್ಟೇ ಬೇರೆ ಹಾಕಿದ ಅದೇ ಇತ್ತು ಬಂದ ನೀವು ಈಗ ಅವ್ರು ಅಣ್ಣ ಮೊದ್ಲೆಲ್ಲ ನಿಮಗೆ ಪರಿಚಯ ಆದ್ರೆ ಎಲ್ಲ ಕೊಲ್ಕೊಂಡ್ರಿಪ್ಪ ನಾವು ಅಲ್ಲೇ ಮನೆ ಬಾಜು ಅಲ್ಲ ಈಗ ನಿಮ್ಗೆ ಗೊತ್ತಾಗಿತ್ತ ಅಲ್ಲಲ್ಲ ನಿಮ್ಗೆ ಗೊತ್ತಿತ್ತ ಆಜು ಬಾಜು ಅಂತ ನಿಮ್ಗೆ ಆಸ್ತಿ ಏನ್ರ ಜಾಗ ಮಾತ್ಲಿ ಏನ್ರ ನಿಮ್ ಗಮನಕ್ಕೆ ಹಂಗೆ ಅಂತಿಲ್ರಿ ನನಗೂ ಹೊಲ ಕೊಡಿಸ್ಕೊಂತ ಯಾರು ಕೊಡಿಸ್ಬಿಟ್ರಿ ಯಾರು ಇನ್ನೊಬ್ರಿಗೆ ಏನಾರ ಪ್ರಕರಣ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದು, ಆರೋಪಿಯನ್ನು ಬಂಧಿಸುವಂತಹ ಹಾಗೂ ಹೆಚ್ಚಿನ ತನಿಖೆ ನಡೆಸುವ ಕಾರ್ಯ ಮುಂದುವರೆದಿದೆ. ಕುಟುಂಬದ ಆಸ್ತಿ ವಿವಾದಗಳು ಹೇಗೆ ಭೀಕರ ಅಂತ್ಯಕ್ಕೀಡಾಗಬಹುದು ಎಂಬುದಕ್ಕೆ ಈ ಘಟನೆ ಮತ್ತೊಂದು ಉದಾಹರಣೆಯಾಗಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ